ನಮಸ್ಕಾರ. ಕನ್ನಡ ಕಥಾಲೋಕಕ್ಕೆ ಸ್ವಾಗತ. ಇಲ್ಲಿವೆ ಅದ್ಭುತ ಮತ್ತು ರೋಚಕ ಕಥೆಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಥೆಗಳ ಲೋಕದಲ್ಲಿ ವಿಹರಿಸಿ. ಒಂದು ಸುಂದರ ಹಳ್ಳಿಯಲ್ಲಿ ರಾಮು ಎಂಬ ಯುವ ರೈತ ತನ್ನ ತಾಯಿ ಲಕ್ಷ್ಮಮ್ಮ ಜೊತೆ ವಾಸಿಸುತ್ತಿದ್ದನು. ಚಿಕ್ಕ ವಯಸ್ಸಿನಲ್ಲೇ ರಾಮುವಿನ ತಂದೆ ತೀರಿಕೊಂಡಿದ್ದರು. ಆ ದಿನದಿಂದ ಲಕ್ಷ್ಮಮ್ಮ ಕೂಲಿ ಕೆಲಸ ಮಾಡಿ ಹೊಲದಲ್ಲಿ ದುಡಿದು ಎಷ್ಟೇ ಕಷ್ಟ ಬಂದರೂ ತನ್ನ ಮಗನನ್ನು ಪ್ರೀತಿಯಿಂದ ಬೆಳೆಸಿದ್ದಳು. ಕಾಲ ಕಳೆದಂತೆ ರಾಮು ದೊಡ್ಡವನಾದ. ತಾಯಿಯ ಕಷ್ಟವನ್ನು ನೋಡಿ ಅವನೂ ಹೊಲದಲ್ಲಿ ದುಡಿಯಲು ಆರಂಭಿಸಿದ. ಬೆಳಿಗ್ಗೆ ಸೂರ್ಯ ಉದಯವಾಗುವ ಮೊದಲೇ ಹೊಲಕ್ಕೆ ಹೋಗುತ್ತಿದ್ದ. ಸಂಜೆ ಮನೆಗೆ ಬಂದು ತಾಯಿಯ ಜೊತೆ ಸಮಯ ಕಳೆಯುತ್ತಿದ್ದ. ಅಮ್ಮ, ನೀನ್ ಇಷ್ಟು ವರ್ಷ ನನಗಾಗಿ ಕಷ್ಟಪಟ್ಟಿದ್ದೀಯಾ. ಇನ್ನು ಮುಂದೆ ನೀನ್ ಕೆಲಸ ಮಾಡಬೇಡ. ನಾನು ದುಡಿದು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೇನೆ. ಹಳ್ಳಿಯ ಜನರೆಲ್ಲ ರಾಮುವನ್ನು ಒಗುಗೊಳ್ಳುತ್ತಿದ್ದರು. ರಾಮು ತನ್ನ ತಾಯಿಯನ್ನು ದೇವರಂತೆ ನೋಡಿಕೊಳ್ಳುತ್ತಾನೆ ಎಂದು ಹೇಳುತ್ತಿದ್ದರು. ಗಳ ನಂತರ ಲಕ್ಷ್ಮಮ್ಮ ತನ್ನ ಮಗನ ಮದುವೆ ಮಾಡುವ ನಿರ್ಧಾರ ಮಾಡಿದಳು. ಮಗ, ನಿನ್ನ ಮದುವೆ ಆಗೋದನ್ನು ನೋಡಬೇಕು ಅನ್ನೋದು ನನ್ನ ದೊಡ್ಡ ಆಸೆ. ನೀನು ಯಾವಾಗಲೂ ಹೀಗೆ ಸಂತೋಷವಾಗಿರಬೇಕು. ಅದೇ ನನ್ನ ಜೀವನದ ದೊಡ್ಡ ಭಾಗ್ಯ. ಅಮ್ಮ, ನೀನ್ ಹೇಳಿದಂತೆ ನಾನು ಮದುವೆಗೆ ಒಪ್ಪಿಕೊಂಡಿದ್ದೇನೆ. ನಿನ್ನ ಸಂತೋಷವೇ ನನಗೆ ಮುಖ್ಯ. ಪಕ್ಕದ ಹಳ್ಳಿಯ ಸಾವಿತ್ರಿ ಎಂಬ ಹುಡುಗಿಯೊಂದಿಗೆ ರಾಮುವಿನ ಮದುವೆ ನಡೆಯಿತು. ಸಾವಿತ್ರಿ, ನೀನು ನನಗೆ ಸೊಸೆಯಲ್ಲ, ನನ್ನ ಮಗಳೇ. ಮದುವೆಯಾದ ನಂತರ ಮನೆ ನಗು, ಸಂತೋಷ ಮತ್ತು ಪ್ರೀತಿಯಿಂದ ತುಂಬಿತು. ಅತ್ತೆ, ನೀವು ನನ್ನನ್ನು ಮಗಳಂತೆ ನೋಡಿಕೊಂಡಿದ್ದಕ್ಕೆ ಧನ್ಯವಾದ. ರಾಮು, ನಿಮ್ಮ ಮನೆಗೆ ಬಂದಿದ್ದು ನನಗೆ ತುಂಬ ಸಂತೋಷವಾಗಿದೆ. ಸಾವಿತ್ರಿ, ಈ ಮನೆ ಈಗ ನಮ್ಮದು. ಅಮ್ಮನನ್ನು ಯಾವಾಗಲೂ ಗೌರವದಿಂದ ನೋಡಿಕೋ. ಆದರೆ ಆ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಅವರ ಜೀವನದಲ್ಲಿ ನಿಧಾನವಾಗಿ ಒಂದು ದೊಡ್ಡ ಬದಲಾವಣೆ ಆರಂಭವಾಗಲಿತ್ತು. ಮದುವೆಯಾದ ನಂತರ ರಾಮುವಿನ ಮನೆಯಲ್ಲಿ ಸಂತೋಷದ ದಿನಗಳು ಸಾಗುತ್ತಿದ್ದವು. ಬೆಳಿಗ್ಗೆ ಲಕ್ಷ್ಮಮ್ಮ ಮತ್ತು ಸಾವಿತ್ರಿ ಇಬ್ಬರೂ ಸೇರಿ ಮನೆಯ ಕೆಲಸ ಮಾಡುತ್ತಿದ್ದರು. ರಾಮು ಹೊಲಕ್ಕೆ ಹೋಗುವ ಮೊದಲು ಇಬ್ಬರಿಗೂ ನಗುತ್ತಾ ವಿದಾಯ ಹೇಳಿ ಹೊರಡುತ್ತಿದ್ದನು. ಹಳ್ಳಿಯ ಜನರು ಈ ಕುಟುಂಬವನ್ನು ನೋಡಿ ಸಂತೋಷಪಡುತ್ತಿದ್ದರು. ಆದರೆ ಪ್ರತಿಯೊಂದು ಸಂತೋಷದ ಮನೆಯ ಮೇಲೂ ಕೆಲವರ ಕೆಟ್ಟ ದೃಷ್ಟಿ ಬೀಳುತ್ತದೆ. ಒಂದು ಬೆಳಿಗ್ಗೆ ರಾಮು ಹೊಲಕ್ಕೆ ಹೋದ ನಂತರ ಲಕ್ಷ್ಮಮ್ಮ ಅಡುಗೆ ಮಾಡುತ್ತಿದ್ದಳು. ಸಾವಿತ್ರಿ ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸುತ್ತಿದ್ದಳು. ಅಷ್ಟರಲ್ಲಿ ಪಕ್ಕದ ಮನೆಯ ನಾಗಮ್ಮ ಅಲ್ಲಿಗೆ ಬಂದಳು. ಸಾವಿತ್ರಿ, ಬೆಳಿಗ್ಗೆಯಿಂದ ಕೆಲಸ ಮಾಡ್ತಿದ್ದೀಯಲ್ಲ, ನಿನಗೆ ಸುಸ್ತಾಗೋದಿಲ್ವಾ? ನೋಡು, ನಿನ್ನ ಅತ್ತೆ ಒಳಗೆ ಇದ್ದಾರೆ, ನೀನು ಮಾತ್ರ ಹೊರಗೆ ಕೆಲಸ ಮಾಡ್ತಿದ್ದೀಯ. ಈಗ ನಿನ್ನನ್ನು ಮಗಳಂತೆ ನೋಡ್ಕೊಳ್ತಿರುವಂತೆ ತೋರಿಸ್ತಾರೆ. ಆದರೆ ಸ್ವಲ್ಪ ದಿನ ಕಳೆದ ಮೇಲೆ ಎಲ್ಲ ಕೆಲಸ ನಿನ್ನಿಂದಲೇ ಮಾಡಿಸ್ತಾರೆ. ನಾನು ಈ ಹಳ್ಳಿಯಲ್ಲಿ ಎಷ್ಟೋ ಮನೆಗಳನ್ನು ನೋಡಿದ್ದೇನೆ. ಅದಕ್ಕೆ ಹೇಳ್ತಿದ್ದೀನಿ, ಎಚ್ಚರಿಕೆಯಿಂದ ಇರು. ಇಲ್ಲ ಅಕ್ಕ, ನನ್ನ ಅತ್ತೆ ತುಂಬ ಒಳ್ಳೆಯವರು. ಅವ್ರು ನನ್ನನ್ನು ಯಾವತ್ತೂ ಬೈದಿಲ್ಲ. ನನ್ನನ್ನು ಮಗಳಂತೆ ನೋಡ್ಕೊಳ್ತಾರೆ. ಈಗ ಹಾಗೇ ಇರುತ್ತಾರೆ, ನಂತರ ಗೊತ್ತಾಗುತ್ತದೆ. ನನ್ನ ಮಾತು ನೆನಪಿಟ್ಟುಕೋ. ನಾಗಮ್ಮ ಅಲ್ಲಿಂದ ಹೊರಟಳು. ಆದರೆ ಅವಳು ಹೇಳಿದ ಮಾತುಗಳು ಸಾವಿತ್ರಿಯ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕೇಳಿಸುತ್ತಿದ್ದವು. ನಿಜವಾಗಿಯೂ ಅತ್ತೆ ಮುಂದೆ ಬದಲಾಗುತ್ತಾರಾ? ನಾನು ಮಾತ್ರ ಕೆಲಸ ಮಾಡುತ್ತಿದ್ದೀನಾ? ಈ ಯೋಚನೆಗಳು ಅವಳ ಮನಸ್ಸಿಗೆ ನಿಧಾನವಾಗಿ ನೆಮ್ಮದಿ ಕಸಿದುಕೊಳ್ಳತೊಡಗಿದವು. ಮಗಳೇ, ಸಾಕು ಕೆಲಸ, ಒಳಗ್ಬಾ. ಮೊದಲು ಊಟ ಮಾಡೋಣ, ನಂತರ ಉಳಿದ ಕೆಲಸ ಮಾಡ್ಬೋದು. ಸರಿ ಅತ್ತೆ. ಅತ್ತೆ ನಿಜವಾಗಿಯೂ ಒಳ್ಳೆಯವರಾ? ಇಲ್ಲ, ನಾನು ಅರ್ಥ ಮಾಡ್ಕೊಳ್ದೇ ಇದ್ದಾನಾ? ಸಂಜೆ ಹೊಲದಿಂದ ರಾಮು ಮನೆಗೆ ಬಂದನು. ಎಂದಿನಂತೆ ನಗುತ್ತಾ ಮನೆಯೊಳಗೆ ಬಂದರೂ ಸಾವಿತ್ರಿಯ ಮುಖದಲ್ಲಿ ಮೊದಲಿನ ನಗು ಕಾಣಿಸಲಿಲ್ಲ. ಸಾವಿತ್ರಿ, ಇವತ್ತು ಯಾಕೆ ಮೌನವಾಗಿದ್ದೀಯಾ? ಏನಾದರೂ ಆಯ್ತಾ? ಇಲ್ಲ, ಏನೂ ಇಲ್ಲ. ಸ್ವಲ್ಪ ಸುಸ್ತಾಗಿದೆ ಅಷ್ಟೆ. ಸರಿ, ಆದರೆ ನಿನಗೆ ಏನಾದರೂ ತೊಂದರೆ ಇದ್ದರೆ ನನ್ನ ಬಳಿ ಹೇಳಬೇಕು. ರಾಮುವಿಗೆ ಏನೂ ಅರ್ಥವಾಗಲಿಲ್ಲ. ಲಕ್ಷ್ಮಮ್ಮ ಕೂಡ ಸಾವಿತ್ರಿಯ ಮುಖವನ್ನು ನೋಡಿ ಏನೋ ಯೋಚಿಸಿದಳು. ಆದರೆ ಹೊಸ ಮನೆ, ಹೊಸ ಜೀವನ ಎಂದುಕೊಂಡು ಏನನ್ನೂ ಕೇಳಲಿಲ್ಲ. ಮರುದಿನ ಬೆಳಿಗ್ಗೆ ಲಕ್ಷ್ಮಮ್ಮ ಎಂದಿನಂತೆ ಅಡುಗೆ ಮಾಡುತ್ತಿದ್ದಳು. ಸಾವಿತ್ರಿ ನೀರು ತರಲು ಹೋಗಿದ್ದಳು. ದಾರಿಯಲ್ಲಿ ಮತ್ತೆ ನಾಗಮ್ಮ ಸಿಕ್ಕಳು. ಸಾವಿತ್ರಿ, ಇನ್ನೂ ಎಲ್ಲ ಕೆಲಸ ನೀನೇ ಮಾಡ್ತಿದ್ದೀಯಾ?
ನೋಡು, ಈಗಿನಿಂದಲೇ ಸ್ವಲ್ಪ ಜಾಗರೂಕಳಾಗು. ಇಲ್ಲದಿದ್ದರೆ ಮುಂದೆ ನಿನ್ನ ಮಾತನ್ನು ಯಾರೂ ಕೇಳೋದಿಲ್ಲ. ಅಕ್ಕ, ನೀವು ಯಾಕೆ ಹೀಗೆ ಹೇಳ್ತಿದ್ದೀರಾ? ನಾನು ಅನುಭವದಿಂದ ಹೇಳ್ತಿದ್ದೀನಿ. ನಂತರ ನನಗೆ ಹೇಳಲಿಲ್ಲ ಅಂತ ಹೇಳಬೇಡ. ಆ ದಿನದಿಂದ ಸಾವಿತ್ರಿಯ ಮನಸ್ಸಿನಲ್ಲಿ ಅನುಮಾನ ಇನ್ನಷ್ಟು ಗಟ್ಟಿಯಾಯಿತು. ಲಕ್ಷ್ಮಮ್ಮ ಯಾವ ಮಾತು ಹೇಳಿದರೂ ಅದರಲ್ಲಿ ತಪ್ಪನ್ನೇ ಹುಡುಕಲು ಅವಳು ನಾಗಮ್ಮ ಹೇಳಿದ ಮಾತುಗಳು ಸಾವಿತ್ರಿಯ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದ್ದವು. ಲಕ್ಷ್ಮಮ್ಮ ಎಷ್ಟೇ ಪ್ರೀತಿಯಿಂದ ನಡೆದುಕೊಂಡರೂ ಈಗ ಸಾವಿತ್ರಿಗೆ ಪ್ರತಿಯೊಂದು ಕೆಲಸದಲ್ಲೂ ಅನುಮಾನವೇ ಕಾಣಿಸುತ್ತಿತ್ತು. ಒಂದು ಬೆಳಿಗ್ಗೆ ರಾಮು ಎಂದಿನಂತೆ ಹೊಲಕ್ಕೆ ಹೋದನು. ಲಕ್ಷ್ಮಮ್ಮ ಮನೆಯ ಕೆಲಸ ಮಾಡುತ್ತಿದ್ದಳು. ಸಾವಿತ್ರಿ ಮೌನವಾಗಿ ಅಂಗರದಲ್ಲಿ ಕುಳಿತಿದ್ದಳು. ಅವಳ ಮುಖದಲ್ಲಿದ್ದ ಬೇಸರವನ್ನು ನೋಡಿ ಲಕ್ಷ್ಮಮ್ಮ ಹತ್ತಿರ ಬಂದಳು. ಮಗಳೇ, 2 ದಿನಗಳಿಂದ ನೀನು ಮೊದಲಿನಂತೆ ಮಾತಾಡ್ತಿಲ್ಲ. ನಿನಗೇನಾದರೂ ಬೇಜಾರಿದೆಯಾ? ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಹೇಳು ಮಗಳೇ, ನಾನು ತಿದ್ದಿಕೊಳ್ತೇನೆ. ಲಕ್ಷ್ಮಮ್ಮ ಪ್ರೀತಿಯಿಂದ ಕೇಳಿದರೂ ಸಾವಿತ್ರಿಯ ಮನಸ್ಸಿನಲ್ಲಿ ನಾಗಮ್ಮನ ಮಾತುಗಳೇ ಸುತ್ತುತ್ತಿದ್ದವು. ಇಲ್ಲ ಅತ್ತೆ, ಏನೂ ಇಲ್ಲ. ಅತ್ತೆ, ಒಂದು ಮಾತು ಕೇಳ್ಬೋದಾ? ಕೇಳಮ್ಮ, ಮನಸ್ಸಿನಲ್ಲಿರುವುದನ್ನು ಮುಚ್ಚಿಡಬೇಡ. ಈ ಮನೆಯಲ್ಲಿ ಎಲ್ಲ ಕೆಲಸವನ್ನು ನಾನು ಮಾತ್ರ ಮಾಡುತ್ತಿದ್ದೇನೆ ಅನ್ನಿಸುತ್ತಿದೆ. ನೀವು ನನಗೆ ಸಹಾಯ ಮಾಡುತ್ತಿರುವಂತೆ ಹೇಳುತ್ತೀರಿ, ಆದರೆ ಜಾಸ್ತಿ ಕೆಲಸ ನನ್ನಿಂದಲೇ ಆಗುತ್ತಿದೆ. ನನಗೂ ಸುಸ್ತಾಗುತ್ತದೆ ಅತ್ತೆ. ಆ ಮಾತು ಕೇಳಿ ಲಕ್ಷ್ಮಮ್ಮನ ಕಣ್ಣಲ್ಲಿ ನೀರು ತುಂಬಿತು. ಆದರೂ ಕೋಪ ಮಾಡಿಕೊಳ್ಳಲಿಲ್ಲ. ಮಗಳೇ, ನಾನು ನಿನ್ನನ್ನು ನನ್ನ ಮಗಳಂತೆ ನೋಡ್ಕೊಂಡಿದ್ದೇನೆ. ನಿನಗೆ ಕಷ್ಟವಾಗಬಾರ್ದು ಅಂತ ಎಷ್ಟು ಕೆಲಸವನ್ನು ನಾನು ಮಾಡಿದ್ದೇನೆ ಅನ್ನೋದು ದೇವರಿಗೆ ಗೊತ್ತು. ನಿನಗೆ ಹೀಗೆ ಅನಿಸಿದ್ರೆ ನನಗೆ ತುಂಬ ನೋವಾಗುತ್ತಿದೆ. ಅಷ್ಟರಲ್ಲಿ ರಾಮು ಹೊಲದಿಂದ ಮನೆಗೆ ಬಂದನು. ಇಬ್ಬರ ಮಾತುಗಳು ಅವನ ಕಿವಿಗೆ ಬಿದ್ದವು. ಏನಾಗಿದೆ ಅಮ್ಮ? ಯಾಕೆ ನೀವು ಇಬ್ಬರೂ ಹೀಗೆ ಮಾತನಾಡುತ್ತಿದ್ದೀರಾ? ರಾಮು, ನಾನು ಇಷ್ಟು ದಿನ ಮೌನವಾಗಿದ್ದೆ, ಆದರೆ ಇನ್ನು ಹೇಳಲೇಬೇಕು. ಮನೆಯ ಎಲ್ಲ ಕೆಲಸವನ್ನು ನಾನು ಮಾಡುತ್ತಿದ್ದೇನೆ. ನನಗೆ ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಸಾವಿತ್ರಿ, ಏನು ಹೇಳುತ್ತಿದ್ದೀಯಾ? ಅಮ್ಮ ಕೂಡ ನಿನ್ನ ಜೊತೆ ಕೆಲಸ ಮಾಡ್ತಾರಲ್ಲ? ನೀನು ದಿನವಿಡೀ ಹೊಲದಲ್ಲಿರುತ್ತೀಯಲ್ಲ, ಮನೆಯಲ್ಲಿ ಏನಾಗುತ್ತದೆ ಅನ್ನೋದು ನಿನಗೆ ಗೊತ್ತಾಗುವುದಿಲ್ಲ. ರಾಮು ಒಂದು ಕಡೆ ತಾಯಿಯನ್ನು ನೋಡಿದನು, ಇನ್ನೊಂದು ಕಡೆ ಹೆಂಡತಿಯನ್ನು ನೋಡಿದನು. ಇಬ್ಬರ ಕಣ್ಣಲ್ಲೂ ನೋವು ಇತ್ತು. ಅಷ್ಟರಲ್ಲಿ ಮನೆಯ ಹೊರಗಿನಿಂದ ನಾಗಮ್ಮ ಎಲ್ಲವನ್ನೂ ಕೇಳುತ್ತಾ ನಿಂತಿದ್ದಳು. ಅವಳ ಮುಖದಲ್ಲಿ ಒಂದು ಕುತಂತ್ರದ ನಗು ಕಾಣಿಸಿತು. ಇದೇ ಬೇಕಾಗಿತ್ತು. ಈಗ ಈ ಮನೆಯ ಶಾಂತಿ ಸಂಪೂರ್ಣವಾಗಿ ಹಾಳಾಗುತ್ತದೆ. ಆ ಸಂಜೆ ಮೊದಲ ಬಾರಿಗೆ ಆ ಮನೆಯ ನೆಮ್ಮದಿ ಕದಡಿತು. ರಾಮು ಯಾರ ಮಾತನ್ನು ತಿರಿಯದೆ ಮೌನವಾಗಿ ನಿಂತನು. ಲಕ್ಷ್ಮಮ್ಮನ ಕಣ್ಣಲ್ಲಿ ಕಣ್ಣೀರು, ಸಾವಿತ್ರಿಯ ಮನಸ್ಸಿನಲ್ಲಿ ಅನುಮಾನ. ಮನೆಯ ಹೊರಗೆ ನಿಂತ ನಾಗಮ್ಮನ ಮುಖದಲ್ಲಿ ಕುತಂತ್ರದ ನಗು. ರಾಮು ಮೌನವಾಗಿ ನಿಂತಿದ್ದನು. ಒಂದು ಕಡೆ ತಾಯಿಯ ಕಣ್ಣೀರು, ಇನ್ನೊಂದು ಕಡೆ ಹೆಂಡತಿಯ ನೋವು. ಯಾರ ಮಾತನ್ನು ನಂಬಬೇಕು ಎಂದು ಅವನಿಗೆ ಅರ್ಥವಾಗಲಿಲ್ಲ. ಆ ರಾತ್ರಿ ಮನೆಯಲ್ಲಿ ಯಾರೂ ಸರಿಯಾಗಿ ಊಟ ಮಾಡಲಿಲ್ಲ. ಮನೆಯ ಸಂತೋಷ ಮಾಯವಾಗಿತ್ತು. ಮರುದಿನ ಬೆಳಿಗ್ಗೆ ರಾಮು ಹೊಲಕ್ಕೆ ಹೋಗುವ ಬದಲು ಮನೆಯಲ್ಲೇ ಉಳಿಯಲು ತೀರ್ಮಾನಿಸಿದನು. ನಿಜವಾಗಿ ಮನೆಯಲ್ಲಿ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳಬೇಕೆಂದುಕೊಂಡನು. ಅಮ್ಮ, ನಾನು ಇಂದು ಹೊಲಕ್ಕೆ ಹೋಗುವುದಿಲ್ಲ. ಮನೆಯ ಕೆಲಸ ಮುಗಿದ ಮೇಲೆ ಹೋಗುತ್ತೇನೆ. ಯಾಕಪ್ಪ, ಹೊಲದ ಕೆಲಸ ನಿಲ್ಬಾರ್ದು? ಪರವಾಗಿಲ್ಲ ಅಮ್ಮ, ಒಂದು ದಿನ ತಡವಾದರೆ ಏನೂ ಆಗಲ್ಲ. ರಾಮು ಮನೆಯ ಹಿಂಭಾಗದಲ್ಲಿ ಯಾರಿಗೂ ಕಾಣದಂತೆ ನಿಂತನು. ಸ್ವಲ್ಪ ಸಮಯದ ನಂತರ ನಾಗಮ್ಮ ಮತ್ತೆ ಮನೆಯ ಮುಂದೆ ಬಂದಳು. ಸಾವಿತ್ರಿ, ನಾನು ಹೇಳಿದ್ದು ಈಗ ನಿಜ ಅನ್ನಿಸುತ್ತಿದೆಯಾ? ನಿನ್ನ ಅತ್ತೆ ನಿನ್ನನ್ನು ಕೆಲಸದಾಳಿನಂತೆ ನೋಡುತ್ತಿದ್ದಾರೆ. ಇನ್ನೂ ಸುಮ್ಮನಿದ್ದರೆ ನಿನ್ನ ಜೀವನ ಪೂರ್ತಿ ಹೀಗೇ ಆಗುತ್ತದೆ. ಹೌದು ಅಕ್ಕ, ಈಗ ನನಗೂ ಹಾಗೆ ಅನ್ನಿಸುತ್ತಿದೆ. ಇವತ್ತೇ ನಿನ್ನ ಗಂಡನಿಗೆ ಎಲ್ಲ ಹೇಳು. ಬೇಕಾದರೆ ಪ್ರತ್ಯೇಕ ಮನೆ ಮಾಡಿಕೊಳ್ಳಿ. ಆಗ ಮಾತ್ರ ನೆಮ್ಮದಿಯಾಗಿ ಬದುಕಬಹುದು.
ಈ ಮಾತುಗಳನ್ನು ರಾಮು ಎಲ್ಲವನ್ನೂ ಕೇಳಿದನು. ಅವನಿಗೆ ನಿಜ ಏನೆಂಬುದು ಅರ್ಥವಾಯಿತು. ಅವನು ನಿಧಾನವಾಗಿ ಅವರ ಮುಂದೆ ಬಂದನು. ನಾಗಮ್ಮ, ಸಾಕು. ಇಷ್ಟು ದಿನ ನನ್ನ ಮನೆಯ ಶಾಂತಿಯನ್ನು ಹಾಳು ಮಾಡಿದ್ದು ನೀವೇನಾ? ನನ್ನ ಅಮ್ಮ ಬಗ್ಗೆ ಸುಳ್ಳು ಹೇಳಿ ನನ್ನ ಹೆಂಡತಿಯ ಮನಸ್ಸಿನಲ್ಲಿ ವಿಷ ತುಂಬಿದ್ದೀಯಾ? ರಾಮು, ನಾನು ಇನ್ನೊಂದು ಮಾತು ಕೂಡ ಬೇಡ. ನಮ್ಮ ಕುಟುಂಬವನ್ನು ಒಡೆಯಲು ನಿನಗೆ ಯಾವ ಹಕ್ಕೂ ಇಲ್ಲ. ರಾಮುವಿನ ಮಾತು ಕೇಳಿ ನಾಗಮ್ಮ ತಲೆ ತಗ್ಗಿಸಿದಳು. ಅವಳು ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋದಳು. ಸಾವಿತ್ರಿಗೆ ತನ್ನ ತಪ್ಪಿನ ಅರಿವಾಯಿತು. ಅವಳು ನಿಧಾನವಾಗಿ ಲಕ್ಷ್ಮಮ್ಮನ ಹತ್ತಿರ ಹೋದಳು. ಅತ್ತೆ, ನನ್ನನ್ನು ಕ್ಷಮಿಸಿ. ನಾನು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ಬೇರೆಯವರ ಮಾತು ಕೇಳಿ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟೆ. ನನ್ನನ್ನು ಮಗಳಂತೆ ನೋಡಿಕೊಂಡ ನಿಮಗೆ ನಾನು ಅನ್ಯಾಯ ಮಾಡಿಬಿಟ್ಟೆ. ಮಗಳೇ, ತಪ್ಪು ಮಾಡೋದು ಮನುಷ್ಯನ ಸಹಜ ಸ್ವಭಾವ. ಆದರೆ ತಪ್ಪಿನ ಅರಿವಾಗಿ ಕ್ಷಮೆ ಕೇಳೋದು ದೊಡ್ಡ ಗುಣ. ಬಾ, ನಡೆದದ್ದನ್ನೆಲ್ಲ ಮರ್ತ್ಬಿಡೋಣ. ಸಾವಿತ್ರಿ ಕಣ್ಣೀರಿನಿಂದ ಲಕ್ಷ್ಮಮ್ಮನ ಕಾಲಿಗೆ ಬಿದ್ದಳು. ಲಕ್ಷ್ಮಮ್ಮ ತಕ್ಷಣ ಅವಳನ್ನು ಎಬ್ಬಿಸಿ ಅಪ್ಪಿಕೊಂಡಳು. ರಾಮುವಿನ ಕಣ್ಣಲ್ಲೂ ಸಂತೋಷದ ಕಣ್ಣೀರು ತುಂಬಿತು. ಬಹಳ ದಿನಗಳ ನಂತರ ಆ ಮನೆಯಲ್ಲಿ ಮತ್ತೆ ನಗು ಮೂಡಿತು. ಇನ್ನು ಮುಂದೆ ನಮ್ಮ ಮನೆ ವಿಷಯದಲ್ಲಿ ಯಾರ ಮಾತನ್ನೂ ನಂಬಬೇಡಿ. ನಾವು ಮಾತನಾಡಿಕೊಂಡು ಎಲ್ಲ ಸಮಸ್ಯೆ ಬಗೆಹರಿಸೋಣ. ಹೌದು ರಾಮು, ಇನ್ನು ಮುಂದೆ ನಾನು ಬೇರೆಯವರ ಮಾತು ಕೇಳುವುದಿಲ್ಲ. ನಮ್ಮ ಕುಟುಂಬವೇ ನನಗೆ ದೊಡ್ಡದು. ಆ ದಿನದಿಂದ ಆ ಕುಟುಂಬ ಮತ್ತೆ ಸಂತೋಷದಿಂದ ಬದುಕಲು ಆರಂಭಿಸಿತು. ಒಂದು ಮನೆಯ ಶಾಂತಿಯನ್ನು ಹೊರಗಿನವರ ಮಾತು ಅಲ್ಲ, ಮನೆಯವರ ನಡುವಿನ ನಂಬಿಕೆ ಕಾಪಾಡುತ್ತದೆ. ನಾವು ಕೇಳಿದ ಪ್ರತಿಯೊಂದು ಮಾತನ್ನೂ ನಂಬಬಾರದು. ಸತ್ಯವನ್ನು ತಿಳಿದುಕೊಂಡು ತೀರ್ಮಾನ ಮಾಡಿದರೆ ಮಾತ್ರ ಕುಟುಂಬದಲ್ಲಿ ಪ್ರೀತಿ ಮತ್ತು ನೆಮ್ಮದಿ ಉಳಿಯುತ್ತದೆ. ಈ ಕಥೆಯ ನೀತಿ: ಹೊರಗಿನವರ ಮಾತಿಗಿಂತ ನಮ್ಮ ಮನೆಯವರ ಮೇಲಿರುವ ನಂಬಿಕೆಯೇ ದೊಡ್ಡದು. ಕಥೆ ಮುಕ್ತಾಯ.